ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದೇ ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇ ಅಪ್ಡೇಟಿಗೆ ಬರೋದಾದರೆ ನೋಡಿ, ನಾನು ಶಿವಣ್ಣವ್ರ ಸಿನಿಮಾಸ್ನ ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಎಂಜಾಯ್ ಮಾಡೋದಕ್ಕಿಂತನೂ ಅವರು ಅದರ್ ಸ್ಟೇಟ್ಸಲ್ಲಿ ಅವ್ರು ಜಾಸ್ತಿ ಎಂಜಾಯ್ಮೆಂಟ್ ಸಿಗ್ತಾ ಇದೆ. ಯಾಕೆಂದರೆ ಅವರ ಸ್ವ್ಯಾಗ್ ಆ ರೀತಿ ತಮಿಳ್ ಇಂಡಸ್ಟ್ರಿಯಲ್ಲಿ ತೋರಿಸ್ತಾ ಇದ್ದಾರೆ ಗುರು. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ, ಈ ಥರದೊಂದು ಪೋಸ್ಟರ್ ಬಿಟ್ಟಿದ್ದಾರೆ ನೋಡಿ. ಸಿನಿಮಾ ಚೆನ್ನಾಗಿರಲ್ಲ, ಸ್ಟೋರಿ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನನಗೆ ಬೇಕಾಗಿರೋವಂಥ ಶಿವಣ್ಣ, ಸ್ವ್ಯಾಗ್ನ ಶಿವಣ್ಣ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಒಂದು ರೀತಿ ತೋರಿಸ್ತಲ್ಲೇನೆ ಬೇರೆ ಸಿನಿಮಾ ಯಾಕೆ ನನಗೆ ಅರ್ಥನೇ ಆಗ್ತಿಲ್ಲ. ಹಾಗೆಯೇ ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಹೇಳೋದಾದರೆ, ನಿಮಗೆ ಗೊತ್ತಿರೋ ಹಾಗೆ November 1ಗೆ ಬರ್ತಾ ಇರೋವಂಥದ್ದು. ಇದ್ರದ್ದೊಂದು ಅಪ್ಡೇಟ್ ಬರುತ್ತೆ, ಯಾವಾಗ ರಿಲೀಸ್ ಅನ್ನೋದ್ರ ಬಗ್ಗೆ ಆಗಿರುವಂಥದ್ದು. ಡಿಸೆಂಬರಿಗೆ 3 ಸಿನಿಮಾ ಕ್ಲಾಶ್ ಆಗುತ್ತೆ ಗುರು. 45 ಸಿನಿಮಾ ಒಂದು, ಮಾರ್ಕ್ ಸಿನಿಮಾ ಒಂದು, ಹಾಗೆಯೇ ಲ್ಯಾಂಡ್ ಲಾರ್ಡ್ ಸಿನಿಮಾನು ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಆದರೆ ಎಕ್ಸಾಕ್ಟ್ಲಿ 25ಗೆ 2 ಸಿನಿಮಾ 45 ಮತ್ತು ಮಾರ್ಕ್ ಕ್ಲಾಶ್ ಆಗಿಕೊಟ್ಟಿರುವಂಥದ್ದು. ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಹೇಳೋದಾದರೆ ಅವರ ಹೀರೋ ಬಗ್ಗೆ ಮಾತಾಡ್ಕೊಬಿಡೋಣ. ನೋಡಿ, ನಮಗೆ ಒಂದು ಸ್ಟಂಟ್ ಫೈಟರ್ ಉಳ್ಕೊಂಡಿರುವಂಥದ್ದು ಒಬ್ಬರೇ ನಮ್ಮ ಕನ್ನಡ ಹೆಸರಲ್ಲಿ ಸ್ಟಂಟ್ ಫೈಟರ್ ಆಗಿ ಉಳ್ಕೊಂಡಿರುವಂಥದ್ದು ದುನಿಯಾ ವಿಜಯ್ ಅವರು ಮಾತ್ರ ಆಗಿರುವಂಥದ್ದು. ಇದು ನಮ್ಮ ಒಂದು ರತ್ನ ಅಂತಲೇ ಹೇಳ್ಬೋದು. ನಾವು ಆಫ್ಟರ್ ಪುನೀತ್ ರಾಜ್ಕುಮಾರ್ ಅವರು ಈಗ ನಮ್ಮ ಜೊತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇದ್ದಾರೆ, ಆದರೂ ಹೇಳ್ತಿರುವಂಥದ್ದು ನಮ್ಮ ಈಗ ಅಪ್ಕಮಿಂಗ್ ಫಿಲ್ಮ್ಸಲ್ಲಿ ಸ್ಟಂಟ್ ಫೈಟರ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿರುವಂಥದ್ದು ದುನಿಯಾ ವಿಜಯ್ ಅವರಾಗಿರುವಂಥದ್ದು. ಹಾಗೆಯೇ ನಮ್ಮ ಡ್ಯಾನ್ಸಿಂಗ್ ವಿಷಯಕ್ಕೆ ಬಂದರೆ, ಆ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಪ್ಪು ಸರ್ ರೀತಿ ಯಾವುದೇ ಒಂದು ಎಕ್ಸ್ಟ್ರಾಡಿನರಿ ಡ್ಯಾನ್ಸು ಯಾರಾದರೂ ಮಾಡ್ತೀರಿ ಅಂತಂದರೆ ಅದು ಕಿರೀಟಿ ಅವರು ಆಗಿರುವಂಥದ್ದು. ನಾನು ಫ್ಯಾನ್ ಆಗೋದೆ ಗುರು, ಕಿರೀಟಿ ಅವರ ಡ್ಯಾನ್ಸಿಗೆ ನಾನು ಅದ್ಭುತವಾಗಿರುವಂಥ ಫ್ಯಾನ್ ಆದೆ. ನಿಮಗೆಲ್ಲರಿಗೂ ಗೊತ್ತಿರೋಗೆ ನಾನು ಒಂದು ಡ್ಯಾನ್ಸರೇ ಆಗಿರುವಂಥದ್ದು. ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಡ್ಯಾನ್ಸ್ ನಿಮಗೆ ಹೇಗೆ ನೋಡಿದ್ರೆ. ಯೂಶ್ವಲಿ ನೀವು ಶಾರ್ಟ್ಸಲ್ಲೆಲ್ಲ ನೋಡಿದಾಗ ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಾನು ಕಿರೀಟಿ ಅವರ ದೊಡ್ಡ ಫ್ಯಾನ್ ಆದೆ. ಅಂದರೆ ನನಗೆ ಪುನೀತ್ ರಾಜ್ಕುಮಾರ್ ಅವರ ವೈಬ್, ಆ NTR ಅವರ ವೈಬ್ ಜೊತೆಗೆ ಬಂದಂಗೆ ನನಗೆ ಕಾಣಿಸ್ತಿರುವಂಥದ್ದು. ನಿಮಗೇನೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಮಾರ್ಕ್ ಅದಕ್ಕೋಸ್ಕರ ಮಾಡ್ತಿರುವಂಥ ವರ್ಕೌಟ್, ಕಿಚ್ಚ ಸುದೀಪ್ ಅವರ ವರ್ಕೌಟ್ ನೋಡಿ, ಅದ್ಭುತವಾಗಿರುವಂಥ ವಿಡಿಯೋ ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ವರ್ಕೌಟ್ನ ವಿಷಯದಲ್ಲಿ ಅವರೊಂದು ಫುಡ್ ಬ್ಲಾಗರ್ ಆಗಬೇಕಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೆಂದರೆ ಅವರಿಗೆ ಇರುವಂಥ ಕುಕ್ಕಿಂಗ್ನಲ್ಲಿ ಇರುವಂಥ ಪ್ಯಾಷನ್ ಏನಿದೆಯಲ್ಲ ಅವ್ರ ಥರ ಯಾರಿಗಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಜಿಮ್ನ ವರ್ಕೌಟ್ ಎಲ್ಲ ನೋಡಿ ತುಂಬಾ ಗುಸು ಬಂತು ಗುರು. ಆಮೇಲೆ ನಿಜವಾಗ್ಲೂ ಇವರ 52 ಇಯರ್ಸಲ್ಲಿ ಈ ಒಂದು ಬಾಡಿನ ಮೇಂಟೈನ್ ಮಾಡ್ತಿರುವಂಥದ್ದು ಅದ್ಭುತವಾಗಿರೋಂಥ ವಿಷಯ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಡಿ ವಿಷಯ ಅಂತ ಬಂದಾಗ ನೋಡಿ, ಡಿ-ಬಾಸ್ ಅವರ ಡೆವಿಲ್ ಸಿನಿಮಾದಲ್ಲೂ ಕೂಡ ಹಾಗೆಯೇ ಅವ್ರು ಈ ಒಂದು ಏಜಲ್ಲಿ ಆ ಒಂದು ಬಾಡಿನ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಯ್ನ್ಲಿ ನಾನು ಶಾಕ್ ಆಗಿರುವಂಥದ್ದು ಅವರ ಒಂದು ಬಾಡಿ. ಮೇ ಬಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಒಂದು ಬಾಡಿನ ಮೇಂಟೈನ್ ಮಾಡೋದವ್ರು ಯಾರೂ ಇಲ್ಲ ಅಂತ ಅನ್ಕೊತೀನಿ. ಅಂದರೆ ಆ ರೀತಿಯ ಒಂದು ಗಜ ಗುರು ಅದು. ನಾ ಹೇಳಿ ಪ್ರಯೋಜನ ಇಲ್ಲ, ಗಜ. ಈ ಒಂದು ಗಜನ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ದೊಡ್ಡ ಡೈರೆಕ್ಟರ್ಸೇ ಇಲ್ಲ ಅನಿಸುತ್ತೆ ಆ ರೆಡಿ ಕಟ್ಔಟ್ನ ಆ ಥರದ್ದು ಮೇಂಟೈನ್ ಮಾಡೋದಕ್ಕೋಸ್ಕರ. ಬರಲಿ ನೋಡೋಣ ಅಪ್ಕಮಿಂಗ್ ಫಿಲ್ಮ್ಸ್ ಎಲ್ಲ ಹೇಗಿರುತ್ತೆ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಏನಿದೆ ಅಂದರೆ ಏನು ಗುರು, ಬೇರೆ ಒಂದು ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್. ಇವರು ಒಂದು ಸತಿ ಒಳಗಡೆ ತೊಗೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ಇವರ ಗತಿ ಏನು ಅಂತ ಹೇಳ್ಬಿಟ್ಟು. ಈಗ ನಾನು ವಿಷಯಕ್ಕೆ ಬರ್ತೀನಿ, ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಪಕ್ಕಾ ಟ್ಯಾಲೆಂಟೆಡ್ ಗೈನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ, ಅಥವಾ ಮೇ ಬಿ ನನಗೆ ಗೊತ್ತಾಗ್ತಿರೋದು ಏನು ಅಂತಂದರೆ, ಹೀರೋ ಟ್ಯಾಲೆಂಟ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರೋವಂಥದ್ದು ಇವರಿಗೇನೆ ಅನಿಸುತ್ತೆ, ಯಶ್ ಅವರಿಗೇನೆ ಅನಿಸುತ್ತೆ. ಯಾಕೆಂದರೆ ಯಶ್ ಅವರು ಅವರ ಒಂದು ಟ್ಯಾಲೆಂಟ್ನ ಬಳಸೋ ರೀತಿ ಯಾರೂ ಬಳಸ್ತಾ ಇಲ್ಲ. ಈಗ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಏನಪ್ಪ ಅಂತಂದರೆ, ಅವರು 2 ಶೇಡ್ಸಲ್ಲಿ ಬರ್ತಾ ಇರುವಂಥದ್ದು ಕನ್ಫರ್ಮ್ ಆಗಿದೆ. ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನಿಮಗೆ ಆಗ್ಬೋದು, ಆಗ್ದಲ್ಲೇ ಇರ್ಬೋದು. ಯಾಕೆಂದರೆ ಡೈರೆಕ್ಟಾಗಿ ಸಿನಿಮಾದಲ್ಲಿ ತೋರಿಸಿ 2 ಶೇಡ್ ಇದೆ, ಡ್ಯುಯಲ್ ಶೇಡ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಸರ್ಪ್ರೈಸ್ ಮಾಡ್ಬೋದು. ಆದರೆ ನಾನು ನಿಮಗೆ ಸರ್ಪ್ರೈಸ್ನ ಬ್ರೇಕ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ ಗುರು, ಸಿನಿಮಾದಲ್ಲಿ ಬೇಕಾದಷ್ಟು ಸರ್ಪ್ರೈಸ್ಗಳಿದೆ. ಇವೆಲ್ಲ ಯಾವ ವಿಷಯ ಹೇಳಿ. ನಾನೇ ಹೇಳ್ದಾಗಿನೇ ರಾಮಾಯಣದ್ದು ಹೈಪ್ ಜಾಸ್ತಿನೇ ಇದೆ. ಟಾಕ್ಸಿಕ್ ಹೈಪ್ ಇನ್ನು ಜಾಸ್ತಿ ಮಾಡಬೇಕಷ್ಟೇ ಇವರ ಪ್ರಮೋಷನ್ ಮೂಲಕ. ನಿಮಗೆ ಏನಿಸ್ದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ಇದಿಷ್ಟು ನನಗೆ ಹೇಳಕ್ಕಿದ್ದು ಓವರ್ ಆಲ್ ನ್ಯೂಸ್. ನಿಮಗೆ ಏನಿಸ್ದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ PRK ಆ್ಯಪ್ ಟ್ರೈಲರ್ ಬಂದಿದೆ. ಅದ್ಭುತವಾಗಿರುವಂಥ AI ಎಡಿಟ್ಸಿಂದನೂ ತುಂಬಾ ಅದ್ಭುತವಾಗಿರುವಂಥ ವೀಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಆ್ಯಪ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಸಜೆಷನ್ ಆಗಿರುವಂಥದ್ದು.